ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಮನುಷ್ಯ ತನ್ನ ಆರೋಗ್ಯದ ಕಾಳಜಿ ವಹಿಸುವಂತೆ ತನ್ನ ಭೂಮಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ಹೊಂದಬೇಕು ಎಂದ ಶಾಸಕ ಬಾಲಕೃಷ್ಣ ಪಟ್ಟಣದಲ್ಲಿ ನಡೆದ ರಾಷ್ಟ್ರೀಯ ರೈತ ದಿನಾಚರಣೆಯಲ್ಲಿ ಹೇಳಿಕೆ. ಪ್ರಗತಿಪರ 8 ಮಂದಿ ಕೃಷಿಕರಿಗೆ ಪ್ರಶಸ್ತಿ. ತಾಲೂಕಿನ ಬಾಗಲು ಹೋಬಳಿಯ ಬಹುತೇಕ ಕೆರೆಗಳು ಏತ ನೀರಾವರಿ ಯೋಜನೆ ಅನುಷ್ಠಾನದಿಂದ ಭರ್ತಿ. ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಎಂ ಶಿವರ ಹಾಗೂ ಕೆಂಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25ಕ್ಕೂ ಹೆಚ್ಚು ಕೆರೆಗಳು ಭರ್ತಿ ಎಂದ ಶಾಸಕ ಬಾಲಕೃಷ್ಣ. ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ತಾಲೂಕಿನ ರೈತರಿಗೆ ಶುಭ ಕೋರಿದ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ರೈತರು ಆತ್ಮಹತ್ಯೆ ಹಾದಿ ಹಿಡಿಯದೆ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕೆಂದ ಲಕ್ಷ್ಮೀನಾರಾಯಣ್. ಮನುಷ್ಯ ತನ್ನ ಆರೋಗ್ಯದ ಕುರಿತಾಗಿ ಎಷ್ಟು ಕಾಳಜಿ ಹೊಂದಿರ್ತಾನೋ ರೈತರು ತನ್ನ ಭೂಮಿಯ ಆರೋಗ್ಯದ ಕುರಿತಾಗಿ ಹೆಚ್ಚಿನ ಕಾಳಜಿ ಹೊಂದಿರಬೇಕು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ರಾಷ್ಟ್ರೀಯ ರೈತ ದಿನಾಚರಣೆಯಲ್ಲಿ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ರೈತರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ರೈತರು ಅನಗತ್ಯವಾಗಿ ಕ್ರಿಮಿನಾಶಕ ಸಿಂಪಡಣೆ ಮಾಡುವುದು, ರಾಸಾಯನಿಕ ಗೊಬ್ಬರ ಹಾಕುವುದನ್ನು ಮಾಡಬಾರದು. ಭೂಮಿಯಲ್ಲಿ ಯಾವ ಅಂಶ ಕಡಿಮೆ ಇದೆ ಅನ್ನುವುದನ್ನು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಅನುಗುಣವಾಗಿ ಗೊಬ್ಬರ ಬಳಕೆ ಮಾಡಬೇಕು. ಇದರಿಂದ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಪಂಜಾಬ್, ಉತ್ತರ ಪ್ರದೇಶದಲ್ಲಿ ದೇಶದಲ್ಲಿಯೇ ದೊಡ್ಡ ಹಿಡುವಳಿದಾರರಿದ್ದು ಅವರ ಕೃಷಿಯಿಂದ ಪಡೆಯುವ ಲಾಭ ಐಟಿಬಿಟಿ ಸಂಸ್ಥೆಯ ವೇತನಕ್ಕೆ ಸಮನಾಗಿರುತ್ತದೆ. ಇದೇ ಹಾದಿಯಲ್ಲಿ ರಾಜ್ಯ ರೈತರು ಸಾಗಬೇಕಾಗಿದೆ. ಸಾಕಷ್ಟು ಗ್ರಾಮಗಳಲ್ಲಿ ರೈತರು ತೆಂಗಿನ ತೋಟಕ್ಕೆ ಮಣ್ಣು ಹಾಕುವ ಉದ್ದೇಶದಿಂದ ಕೆರೆಯಲ್ಲಿನ ಹೂಳನ್ನ ಹೆಚ್ಚು ತೆಗೆಯುತ್ತಾರೆ. ಇದರಿಂದ ನೀರು ಕೆರೆಯಲ್ಲಿ ನಿಲ್ಲುವುದಿಲ್ಲ. ಕೆರೆ ಏರಿ ಹಿಂಭಾಗದ ಕೃಷಿ ಭೂಮಿಗೆ ನೀರು ತುಂಬಿಕೊಂಡು ಕೃಷಿ ಚಟುವಟಿಕೆ ಮಾಡದಂತಾಗುತ್ತಿದೆ ಎಂದರು. ರಾಜ್ಯದಲ್ಲಿ ಜಲಾನಯನ ಇಲಾಖೆ ಇದ್ದಾಗ ಸೀಲ್ ಟ್ರಾಪ್ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿತ್ತು. ಈಗ ಇದು ಇಲ್ಲದೆ ಇರುವುದರಿಂದ ಕೆರೆ ಹಿಂಭಾಗದ ಕೃಷಿ ಭೂಮಿಗಳು ಪಾಳು ಬೀಳುವಂತಾಗಿದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ರೈತ ಸಂಘಟನೆಗಳು ಹೋರಾಟ ಮಾಡಿ ಪುನಃ ಸೀಲ್ ಟ್ರಾಪ್ ಯೋಜನೆ ಜಾರಿಗೆ ತರುವಂತಾಗಬೇಕು ಎಂದು ಮನವಿ ಮಾಡಿದರು. ಇನ್ನು ಕಾಶ್ಮೀರದಲ್ಲಿ ಬೆಳೆಯು ಸೇಬು ಹಣ್ಣುಗಳನ್ನು ರಾಜ್ಯದ ಹೊಸಕೋಟೆಯಲ್ಲಿ ಬೆಳೆಯುತ್ತಿದ್ದಾರೆ ಎಂದರೆ ಅಲ್ಲಿನ ರೈತನ ಶ್ರದ್ಧೆ ಹಾಗೂ ಶ್ರಮದಿಂದ ಮಾತ್ರ ಅನ್ನುವುದು ತಿಳಿಯುತ್ತಿದೆ. ರೈತರು ಶ್ರದ್ಧೆಯಿಂದ ಕೃಷಿ ಮಾಡಿದರೆ ಸಾಕಷ್ಟು ಲಾಭ ಪಡೆಯಬಹುದು. ಹವಾಮಾನಕ್ಕೆ ತಕ್ಕಂತೆ ಕೃಷಿ ವಿಜ್ಞಾನಿಗಳು ಇಲ್ಲವೇ ಕೃಷಿ ಇಲಾಖೆ ಅಧಿಕಾರಿಗಳ ಸಲಹೆಯಲ್ಲಿ ವ್ಯವಸಾಯ ಮಾಡಿ ರೈತರು ಆರ್ಥಿಕವಾಗಿ ಸದೃಢರಾಗಬಹುದು ಎಂದು ಸಲಹೆ ನೀಡಿದರು. ಅದರಿಂದ ಆ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ. ಏನಿಲ್ಲದೆ ಹೋದ್ರೂ ಇರ್ಬೋದು, ನೀರಿಲ್ಲದೆ ಹೋದರೆ ಬದುಕೋಕ್ಕಾಗಲ್ಲ. ರೈತರಿಗೆ ನೀರು ನಮಗೆ ಹೆಂಗೆ ಆಕ್ಸಿಜನ್ ಎಷ್ಟು ಮುಖ್ಯನೋ ಅದು 2ನೇ ಆಕ್ಸಿಜನ್ನು ವಿಶೇಷವಾಗಿ. ಆ ನಿಟ್ಟಿನಲ್ಲಿ ಮಂಜಣ್ಣವರೆಲ್ಲ ವಿಚಾರಗಳನ್ನು ಮಾತಾಡಿದೆ. ನಾನು ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹುಶಃ ಈ ಸೇಬನ್ನ ಬೆಳೀತಕ್ಕಂಥದ್ದು ಕಾಶ್ಮೀರ ಭಾಗ, ಅದು ಭಾಗ ಚೈನಾ ಭಾಗ, ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ನಾವೆಲ್ಲ ಕೂಡ ಪ್ರವಾಸ ಮಾಡಿದ್ದೇವೆ. ಒಬ್ಬ ಹೊಸಕೋಟೆಯ ಒಬ್ಬ ರೈತ ಬಸವರಾಜು, ಅವನ ಹೊಲದಲ್ಲಿ ಇವತ್ತು ಸೇಬನ್ನು ಬೆಳೆದಿದ್ದಾನೆ ಅಂದರೆ ನಿಜವಾಗ್ಲೂ ಕೂಡ ನಾನು ವಿಶೇಷವಾಗಿ ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾರು ಬಸವರಾಜು ಎಂಬತಕ್ಕಂಥ ಒಬ್ಬ ರೈತ ಹೊಸಕೋಟೆಗೆ. ಏಕೆಂದರೆ ಅಲ್ಲಿಯ ಹವಾಮಾನ ಗುಣಗಳೇ ಬೇರೆ, ಯಾವುದು ಕಾಶ್ಮೀರದ ಹವಾಮಾನ ಗುಣಗಳೇ ಬೇರೆ. ಆದರೆ ಒಬ್ಬ ರೈತ ಪ್ರಯತ್ನವನ್ನು ಮಾಡಿದರೆ ಏನಾದರೂ ಕೂಡ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಇವತ್ತು ಬಸವರಾಜು ಒಬ್ಬ ರೈತ ಸಾಕ್ಷಿ ಎಂಬತಕ್ಕಂಥದ್ದನ್ನು ಹೇಳಬೇಕಾಗ್ತದೆ ಬಂಧುಗಳೇ. ಅವರೆಲ್ಲ ನೋಡಿದೆ ನಾನು ಬೆಳಗ್ಗೆ ವಿಜಯವಾಣಿ ಪೇಪರ್ನಲ್ಲಿ. ಸಾಮಾನ್ಯವಾಗಿ ಇವತ್ತಿನ ರೈತ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಯಾರ್ಯಾರು ರೈತರು, ಇನ್ನೊಬ್ಬರು ಬೇರೆ ಬೇರೆ ಹಣ್ಣುಗಳನ್ನು, ಈಗ ಮೊದಲೆಲ್ಲ ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದೇ ಕಷ್ಟ ಅಂತ ಆಗೋರು. ಇವತ್ತು ಈ ಸಲ ಬಹುಶಃ ಬೀದಿನಲ್ಲಿ ಮಾರಾಟ ಮಾಡಿದ್ದಾರೆ ಸಿದ್ದರಾಜಣ್ಣಲ್ಲಿ. ಸರ್ ಡ್ರ್ಯಾಗನ್ ಫ್ರೂಟ್ಗಳು ಇವೆಲ್ಲ ಮಾರಿ ಲಾಭಾಂಶವನ್ನು ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಆಮೇಲೆ ದಂಡೆ ಹಣ್ಣು ಏನಂತಾರಲ್ಲ, ರೈತರು ಸಾಲವನ್ನು ಪಡೆದಂಥವ್ರಿಗೆ ವಾರ್ಷಿಕವಾಗಿ 437 ರೂಪಾಯಿನ ನೀವು ವಿಮಾ ಕಂತನ್ನು ಪಾವತಿ ಮಾಡಿದರೆ ಪ್ರಧಾನಮಂತ್ರಿ ವಿಮಾ ಯೋಜನೆ ಅಡಿಯಲ್ಲಿ ಸ್ವಾಭಾವಿಕವಾಗಿಯೂ ಕೂಡ ರೈತ ಸತ್ತರೆ ಮನೆ ಹತ್ರನೇ ಸಾಯ್ಬೋದು, ತೋಟದ ಸಾಯ್ಬೋದು, 2 ಲಕ್ಷ ರೂಪಾಯಿ
ನಿಮಗೆ ಹಣ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಒಂದು ಯೋಜನೆ ಇದೆ. ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೇನೆ. ಯಾಕಂದ್ರೆ ಹುಟ್ಟಿದ ಮೇಲೆ ಹೋಗ್ಲೇಬೇಕು, ಎಲ್ಲರೂ ನಾವು ಹೋಗ್ಬೇಕು, ಇನ್ಮುಂದೆ ಎಲ್ಲರೂ ಹೋಗ್ಬೇಕು. ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಪುರ ಮಂಜೇಗೌಡ ಮಾತನಾಡಿ, ಶಾಸಕರು ತಮ್ಮ ವೇತನ ಹೆಚ್ಚಿಸಿಕೊಳ್ಳಲು ಆಡಳಿತ ಹಾಗೂ ವಿರೋಧ ಪಕ್ಷಗಳು ಒಟ್ಟಾಗುತ್ತವೆ. ಅದೇ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಲು ಹಿಂದೇಟು ಹಾಕುತ್ತಿವೆ. ಕೃಷಿಗೆ ಬಳಕೆ ಮಾಡುವ ಕೊಳವೆ ಬಾವಿಗೂ ಮೀಟರ್ ಅಳವಡಿಕೆ ಮಾಡಲು ಕೆಪಿಟಿಸಿಎಲ್ ಚಿಂತಿಸುತ್ತಿದೆ. ಇದಾದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ನದಿ ಇದ್ರೂ ಜಿಲ್ಲೆ ಕೇವಲ 7 ಟಿಎಂಸಿ ನೀರು ಬಳಕೆ ಮಾಡಲು ಅವಕಾಶವಿದೆ. ಮಂಡ್ಯ 13 ಟಿಎಂಸಿ ನೀರು ಹಾಗೂ ತುಮಕೂರು 23 ಟಿಎಂಸಿ ಹೇಮಾವತಿ ನೀರು ಹರಿಯುತ್ತಿದೆ. ಈ ಬಗ್ಗೆ ಜಿಲ್ಲೆಯ ರಾಜಕಾರಣಿಗಳು ಕೊಂಚ ಆಲೋಚನೆ ಮಾಡಬೇಕು ಎಂದು ಮನವಿ ಮಾಡಿದರು. ಕೊಡ್ಸಿದ್ರೆ 50 ರೂಪಾಯಿನ ಆದ್ರೂ ನಾನು ಕಡೆಗೆ ನಮ್ಮ MLA ಮಾತಾಡಿದರು, ರೈತರು ಬೀದಿಲಿ ಕೂತಿದ್ದಾರೆ, ಅಷ್ಟೇ MRP ಬೆಲೆನಾರ 100 ರೂಪಾಯಿನಾರ ಕೊಡಿಸಿ ಅಂತ ಕೇಳಿದರು. ನೀರಾವರಿ ಬಗ್ಗೆ ಮಾತಾಡಿದ್ರು. ಹಂಗೆ ಎಲ್ಲ ಶಾಸಕರು ಮಾತಾಡಿದರೆ ನಾವು ಗೌರವದಿಂದ ಕಾಣ್ತೀವಿ. ಯಾಕೆಂದ್ರೆ ನಾವು ಅವ್ರನ್ನ ಗೌರವದಿಂದ ವಿಧಾನಸೌಧಕ್ಕೆ ಕಳಿಸಿದ್ದೀವಿ. ಅಷ್ಟೇ ನಮ್ಮನ್ನು ಕಾಪಾಡ್ರಿ, ನಮ್ಮ ರೈತರನ್ನ ಬೀದಿ ಬಡ್ದಂಗೆ ನೋಡ್ಕೊಳ್ರಿ ಅಂತ ಯಾವಾಗಲೂ ಹೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ನಮಗೇನು MLAಗಳು, ಶಾಸಕರು, ಮಿನಿಸ್ಟ್ರು ನಮ್ಗೆ ಯಾರೂ ಶತ್ರುಗಳಲ್ಲ. ನಿಮ್ಮನ್ನ ಅಧಿಕಾರ ಕೊಟ್ಟಲ್ಲಿ ಕಳಿಸಿದ್ದೀವಿ. ರೈತರ ಒಕ್ಕಳತನ ಉಳಿಸ್ರಿ ಅಂತ ಕೇಳ್ತೀವಿ. ಇದೇನು ಕೇಳೋದಲ್ಲ ನಾವು, ಅಷ್ಟು ಮಾಡಲ್ಲ ಅಂದ್ರೆ ಹೆಂಗೆ ನಾವು? ಅದರಿಂದ ಈಗಲಾರ ರೈತರು ಭಾರಿ ಅತ್ಯಚ್ಚಾಗಿ ನೀವೆಲ್ಲ ಇವತ್ತು ಜಾಗೃತರಾಗಬೇಕು. ಯಾಕೆ ಜಾಗೃತರಾಗಬೇಕು ಅಂತಂದರೆ ನಿಮ್ಮ ಮನೆಗಳು ಇವತ್ತು ಬೀದಿಗೆ ಬರ್ತವೆ. ಮನೆ ಮಟ್ಟ ಒಕ್ಕಲತನ ಸಂಪೂರ್ಣ ಬೀದಿಗೆ ಬರ್ತವೆ. ಈ ಕಡೆ KPTCL ಈಗ ಮಾತಾಡಿದ್ರು ನಮ್ಮ MLA ವಿಧಾನಸೌಧದಲ್ಲಿ ಮೀಟ್ರನ್ನ ಹಾಕೋದಿಲ್ಲ. ಇವ್ರು ಇರ್ಬೋದು, ವಿರೋಧ ಪಕ್ಷರು ಇರ್ಬೋದು. ಯಡಿಯೂರಪ್ಪ ನಮ್ಮ ಜೊತೆ ಮೀಟ್ರನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ರು, ನಾವು ಮೀಟ್ರ್ ಹಾಕಕ್ಕೆ ಬಿಡೋದಿಲ್ಲ ಅಂತ. ಯಾರು ತಾನೇ ರೈತರು ಪರವಾಗಿ ಮಾಡಿದ್ರು? ಮೀಟ್ರ್ ಹಾಕಕ್ಕೆ ಬರ್ತೀನಿ ಅಂದರು. ಮೀಟ್ರ್ ಹಾಕಿ ನೀವೆಲ್ಲ ಬದುಕ್ತಿದ್ರ? ನೀವೆಲ್ಲ ಉಸಿರಾಡ್ತಿದ್ರ? ರೈತರು RHP ಮೋಟ್ರಿಗೆ ಸಾಗರಲ್ಲಿ 29,000 ರೂಪಾಯಿ 6 ತಿಂಗಳಿಗೆ, 10 HP ಮೋಟ್ರಿಗೆ 49,000 ರೂಪಾಯಿ. ವರ್ಷಕ್ಕೆ ಎಷ್ಟಾಯ್ತಪ್ಪ? ಎಷ್ಟಾಯ್ತು? ಮಾತಾಡ್ತೀರಿ ಯಾರು? ಓಟ್ ಯಾರಿಗಾರ ಹಾಕಿಲ್ಲ. ನಮಗೆ ಜನರಲ್ಲಿ ಯಾರು ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಜೈಕಾರ ಹಾಕಿ ವಿಧಾನಸೌಧಕ್ಕೆ ಕಳ್ಸೋಣ. ನಮ್ಮ ಪರವಾಗಿ ಕೆಲಸ ಮಾಡೋಣ ಬೇಡ, ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತೀವಿ. ಈ ತಾಲೂಕಿನ MLAರಿಗೆ ಯಾಕೆ ನಾವು ಅಪರ ಗೌರವ ಕೊಡ್ತೀವಿ ಅಂದರೆ ಅತಿ ಹೆಚ್ಚಿಗೆ ನೀರು ಮುಖ್ಯ. ನೀರಿಲ್ಲ ಅಂದ್ರೆ ಯಾರು ಅಣ್ಣೇಗೌಡ, ಯಶೋದಮ್ಮ, ಜ್ಞಾನಪ್ರಕಾಶ್, ಸರ್ವೇಶ್, ರವಿ, ಶಂಕರೇಗೌಡ, ಬೋರೇಗೌಡ, ನಂಜೇಗೌಡ, ಶೀಲಾ ಇವರನ್ನ ಆತ್ಮ ಯೋಜನೆ ಅಡಿಯಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಲಾಯಿತು. ತಹಸೀಲ್ದಾರ್ ಶಂಕರಪ್ಪ, KDP ಸದಸ್ಯರಾದ ಯೋಗೇಶ್, ಗುರುಪ್ರಸಾದ್, ಮಧುಸೂದನ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್, ಕೃಷಿಕ ಸಮಾಜ ಅಧ್ಯಕ್ಷ ಉಮೇಶ್, ರಾಜ್ಯ ಪ್ರತಿನಿಧಿ ಶಿವೇಗೌಡ, ರೈತ ಮುಖಂಡರಾದ ರವಿ, ಪ್ರೇಮಮ್ಮ, ಕುಮಾರ್, ಸತೀಶ್, ನುಗ್ಗೇಹಳ್ಳಿ ಹೋಬಳಿ ಕೃಷಿ ಅಧಿಕಾರಿ ದಿನೇಶ್, ದಂಡಿಗನಹಳ್ಳಿ ಹೋಬಳಿ ಕೃಷಿ ಅಧಿಕಾರಿ ಪಲ್ಲವಿ, ಬಾಗೂರು ಹೋಬಳಿ ಕೃಷಿ ಅಧಿಕಾರಿ ರಕ್ಷಿತಾ, ಕಸಬಾ ಹೋಬಳಿ ಅಧಿಕಾರಿ ಪುಟ್ಟಬೈಲಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ತುಪ್ಪ ಹಾಕ್ತಕ್ಕಂಥ ಕೆಲಸವನ್ನ ಮರ್ತಿದ್ದಾರೆ ಅಂತ ನಾನು ಅದು ಕೂಡ ಭಾವಿಸ್ತೇನೆ. ನಿಜವಾಗ್ಲೂ ಅತ್ಯಂತ ಕಟ್ಟಕಡೆಯ ಪಾಪದ ಜೀವನ ನಮ್ಮ ರೈತರದು ಅಂತ ನಾನು ನೊಂದು ಹೇಳ್ಬೇಕಾಗ್ತದೆ. ಹಂಗಂತ ಅನ್ನ ಇಲ್ದಲೆ ಹಸಿವನ್ನ ಸಾಯ್ತಾ ಇಲ್ಲ, ಹಸಿವನ್ನ ನೀಗಿಸಿ ಬದುಕ್ತಾ ಇದ್ದಾರೆ. ಸುಖವನ್ನೇ ಕಾಣದ ಹಾಗೆ ಬಿಸಿಲಲ್ಲಿ ಒಣಗಿ, ಮಳೆಯಲ್ಲಿ ನೆನೆದು, ಚಳಿಯಲ್ಲಿ ನಡಗಿ ಇವತ್ತಿಗೂ ಕೂಡ ರೈತರು ತಾನು ತನ್ನ ಫಲವನ್ನ ಬಯಸ್ತಾನೆ, ತನ್ನ ಕಾಯಕ ಅಂತ ಹೇಳಿ ತನ್ನ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಗೋವಿಂದ. ಮತ್ತು ನಾವು ರೈತ ಬೆನ್ನೆಲುಬು, ಈ ದೇಶದ ಆಸ್ತಿ ರೈತ ಈ ದೇಶದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯ ಅಧಿಕಾರ ಅಂತ ಹೇಳ್ತೀವಿ ಅಷ್ಟೇ. ಬಿಟ್ರೆ ಕಾರ್ಯಗತವಾಗಿ ಅವರಿಗೆ ಹೊಟ್ಟೆ ತುಂಬುವ ಹಾಗೆ, ಅವನ ಜೀವನ ಸುಭದ್ರವಾಗಿ ಕಟ್ಟಿಕೊಳ್ಳುವ ಹಾಗೆ ಯಾವ ವ್ಯವಸ್ಥೆನೂ ಕೂಡ ಇವತ್ತವರೆಗೂ ಆಗಿಲ್ಲ ಅಂತ ಹೇಳಿ ವಿಷಾದವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಯಾಕೆಂದ್ರೆ ನಾನು ಒಬ್ಬ ರೈತನ ಮಗ, ನಿಜವಾಗ್ಲೂ ನಾನು ಕೂಡ ಬೆಳೆಯನ್ನ ಬೆಳೆದು ಉತ್ತು ಮಾರ್ಕೆಟ್ ನಲ್ಲಿ ಬೆಳೆದಂತವನು. ಒಬ್ಬ ರೈತ ಇವತ್ತು ಎಷ್ಟು ಕಷ್ಟದಲ್ಲಿ ಜೀವನ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಾವೆಲ್ಲ ನೀವು ನೋಡಿದ್ದೇವೆ. ಇವತ್ತು ರೈತ ತಾನು ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ತಾನೆ, ವಿಷ ಕುಡಿದು ಅಥವಾ ನೇಣಾಕೊಂಡು ಸಾಯ್ತಾನೆ. ಆ ವಿಷದ ಬಾಟ್ಲಿಗೆ ಬೆಲೆ ಇರ್ತದೆ, MRP ಬೆಲೆ. ಒಂದು ಎಂಡೋಸಲ್ಫಾನ್ ಇರ್ಬೋದು, ಮಾನೋಕ್ರೋಟೋಫಾಸ್ ಇರ್ಬೋದು, ರೌಂಡ್ ಅಪ್ ಇರ್ಬೋದು, ಕಳೆ ಹೊಡಿತಕ್ಕಂಥ ಔಷಧಿಗಳು, ಅದಕ್ಕೆ 1 ಲೀಟರ್ಗೆ ಎಷ್ಟು, 1/4 ಲೀಟರ್ಗೆ ಎಷ್ಟು, 100 ಗ್ರಾಮ್ಗೆ ಎಷ್ಟು ಅಂತ ಇರ್ತದೆ. ತಾಲೂಕಿನ ಬಾಗೂರು ಹೋಬಳಿ ವ್ಯಾಪ್ತಿಯಲ್ಲಿನ ನವಿಲೆ, ಕಲ್ಲೇಸೋಮನಹಳ್ಳಿ, ಬಾಗೂರು ಆಲಗುಮ್ಮನಹಳ್ಳಿ ಏಕ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಹೋಬಳಿ ವ್ಯಾಪ್ತಿಯ ಬಹುತೇಕ ಕೆರೆಗಳನ್ನು ತುಂಬಿಸಲಾಗಿದೆ ಎಂದು ಶಾಸಕ CN ಬಾಲಕೃಷ್ಣ ಅವರು ವಿಶ್ವಾಸ ವ್ಯಕ್ತಪಡಿಸಿದರು.
ತಾಲೂಕಿನ ಬಾಗೂರು ಹೋಬಳಿಯ ಗೋವಿನಕೆರೆ ಗ್ರಾಮದಲ್ಲಿ ಸುಮಾರು 1 ಕೋಟಿ ರು ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಾಗೂರು ಏತ ನೀರಾವರಿ ಯೋಜನೆ ಗೋವಿನಕೆರೆ, ಬಿಹೊನ್ನೇನಹಳ್ಳಿ, ಓಬಳಾಪುರ, ದಡ್ಡಿಹಳ್ಳಿ ಸೇರಿದಂತೆ ಅನೇಕ ಕೆರೆಗಳನ್ನು ಅನೇಕ ವರ್ಷಗಳಿಂದ ತುಂಬಿಸಲಾಗುತ್ತಿದೆ. ಜೊತೆಗೆ ನವಿಲೆ ಏತ ನೀರಾವರಿ ಯೋಜನೆ ಮೂಲಕ ಅಣತಿ ಭಾಗದ ಕೆರೆಗಳು ಹಾಗೂ ನವಿಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ. ಜೊತೆಗೆ ಕಳೆದ ವರ್ಷ ಚಾಲನೆ ನೀಡಲಾಗಿದ್ದ ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಎಂ ಶಿವರ ಹಾಗೂ ಕೆಂಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ. ಈಗಾಗಲೇ ಬಹುತೇಕ ಕೆರೆಗಳು ತುಂಬಿವೆ ಎಂದರು. ಆಲಗುಂಡನಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಕುಂಬಾರಹಳ್ಳಿ, ಬ್ಯಾಡರಹಳ್ಳಿ ಭಾಗದ ಕೆರೆಗಳನ್ನು ತುಂಬಿಸಲಾಗಿದೆ. ಎಲ್ಲ ಯೋಜನೆಗಳು ಸಂಪೂರ್ಣವಾಗಿ ಯಶಸ್ವಿಗೊಂಡಿರುವುದರಿಂದ ಹೋಬಳಿಯಲ್ಲಿ 100ಕ್ಕೆ 100ರಷ್ಟು ನೀರಾವರಿ ಯೋಜನೆ ಸಾಕಾರಗೊಂಡಿದೆ ಎಂದು ತಿಳಿಸಿದರು. ಗೋವಿನಕೆರೆ ಗ್ರಾಮದ ಕೆರೆ ಏರಿ ಮೇಲ್ಭಾಗದ ರಸ್ತೆಯು ಕಲ್ಲೇಸೋಮನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸಲಿದ್ದು, ಕೆರೆ ಏರಿ ಮೇಲ್ಭಾಗದ ಸುಮಾರು 1 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ 1 ಕೋಟಿ ರು ಅನುದಾನ ನೀಡಲಾಗಿದೆ. ಜೊತೆಗೆ ಲಕ್ಷ್ಮೀದೇವಿ ದೇವಾಲಯದ ಹೊರಗಿನ ರಸ್ತೆ ಅಭಿವೃದ್ಧಿಗೂ ಗಮನ ಹರಿಸಲಾಗಿದೆ ಎಂದ ಅವರು, ಎಂ ಶಿವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಪಕ್ಷಾತೀತವಾಗಿ ಎಲ್ಲ ರೈತರಿಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದ್ದು, ಗ್ರಾಮದ ಹೊಸ ಷೇರುದಾರ ರೈತರಿಗೆ ಸದ್ಯದಲ್ಲೇ ಸಾಲ ಕೊಡಿಸುವುದಾಗಿ ಭರವಸೆ ನೀಡಿದರು. ಜನರ ಮಧ್ಯೆ ತಲೆಬಾಗಿ ಕೆಲಸ ಮಾಡುವಂಥ ಭಾವನೆಯನ್ನು ಸೃಷ್ಟಿ ಮಾಡ್ಕೊಂಡು ಹೋಗಿದ್ದೇವೆ. ಎಲ್ಲೂ ಕೂಡ ಸಂಘರ್ಷಗಳಿಗೆ ಅವಕಾಶ ಕೊಟ್ಟಿಲ್ಲ. ಒಬ್ರು ಏನೇ ಅಂದರೂ ನಾವೇ ಸಮಾಧಾನವಾಗಿ ಈ ತಾಲೂಕನ್ನು ಕೊಂಡೊಯ್ತಕ್ಕಂಥದ್ದಕ್ಕೆ ಗಂಗಣ್ಣರ ಕಾಲದಿಂದನೂ ಕೂಡ ನಮಗೆ ತಾಲೂಕಿಗೆ ವಿಶೇಷವಾದಂಥ ಒಂದು ಗೌರವ ಇದೆ. ಅವತ್ತಿನ ಕಾಲದಿಂದ ಅದು ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದೀವಿ ಅಂತ ಕೂಡ ಹೇಳಿ, ಈ ತಾಲೂಕಿನ ಭವಿಷ್ಯದ ದೃಷ್ಟಿಯಿಂದ ಯಾಕಂದರೆ ಎಲ್ಲ ಕಡೆ ನೀರಿನ ಒಂದು ಅಂತರ್ಜಲ ಮಟ್ಟ ಏರಿದೆ, ಎಲ್ಲ ಕಡೆ ಮೋಟ್ರ್ ಸ್ಟಾರ್ಟ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು 220 100 KV 220 KV ರಿಸೀವಿಂಗ್ ಸ್ಟೇಷನ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅದು ಹೆಚ್ಚು ಕಡೆ 150 ಕೋಟಿ ಪ್ರಾಜೆಕ್ಟು. ಮುಂದಿನ 30 ವರ್ಷದ ಬೆಳವಣಿಗೆಗೆ ಅದು ನಮ್ಮ ಕಲ್ಕೆರೆ ಹತ್ರ 220 KV ರಿಸೀವಿಂಗ್ ಸ್ಟೇಷನ್. ಹಿಂದೆ ರೇವಣ್ಣವರು ಹೌಸಿಂಗ್ ಬೋರ್ಡ್ ಹತ್ರ ಅದನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಮಧ್ಯಭಾಗದಲ್ಲಿ ಮಾಡಿದ್ದೇವೆ. ಇಡೀ ತಾಲೂಕಿಗೆ ಇನ್ನು 35 ವರ್ಷ ಯಾವುದೇ ವಿದ್ಯುತ್ತಿನ ಸಮಸ್ಯೆ ಆಗಬಾರ್ದು ಅಂತ ಯೋಜನೆಯನ್ನು ಕಳೆದ 4-5 ವರ್ಷಗಳಿಂದ ಹೋರಾಟವನ್ನು ಮಾಡಿ ಅದು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ಮಾಡ್ತೀವಿ. ಎಲ್ಲೆಲ್ಲಿ ವಿದ್ಯುತ್ತಿನ ಗುಣಮಟ್ಟದ ಸರಬರಾಜು ಆಗಲ್ವೋ ಸುಮಾರು 44 ಲಿಂಕ್ ಲೈನ್ಗಳು ಮಾಡಿಸ್ಕೊಟ್ಟಿದ್ವಿ. ನಾವೀಗ ಕಂಬದ ಕಲ್ಬಾರೆ ಕೆಂಬಾಳು ನಿಮಗೆಲ್ಲ ಗೊತ್ತಿದೆ, ಅಲ್ಲಿ 40 TC ಕರೆಂಟ್. ಬಸವರಾಜು ಕೂಡ ಅಲ್ಲಿ ಓಬಳಾಪುರ ಮರುಗೂರು ಇವೆಲ್ಲ ಇದು ನಮ್ಮ ಬಸವರಾಜು ಕೂಡ ಒಳ್ಳೆಯ ಕೆಲಸ, ಆ ಭಾಗದಲ್ಲೆಲ್ಲ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಎಲ್ಲ ನಮಗೂ ಆಗಿಂದಾಗೆ ಸಲಹೆ ಮಾರ್ಗದರ್ಶನಗಳಿರುತ್ತೆ. ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಯೋಗೀಶು ಕೂಡ ನಮಗೂ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲ ಕಷ್ಟ ಸುಖ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೊಂದು ಸಾರ್ವಜನಿಕ ಕಾರ್ಯಕ್ರಮಗಳಾಗಿರ್ಬೋದು. ಇವತ್ತು ಬಿದಿರೆಗೆ ನಾನು ಏನಾರು ಮಾಡಿ ನೀರು ಬಿಡಲೇಬೇಕು ಅಂತ ಆ ಮೋಟ್ರಿಗೆ 11 ಲಕ್ಷ ಖರ್ಚಾಯಿತು. 5 ಲಕ್ಷನ ನಮ್ಮ ಇವರು ಮಾಡಿರೋ 6 ಲಕ್ಷನ ನಾನು ಏನಾರಾಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಒಳಗೆರೆಯಲ್ಲಿ ಮಂಜಣ್ಣ ಬೆಳಗ್ಗೆ ಇದ್ದರೆ ನೀವು ಯಾರು ಫೋನ್ಗಳು ಮಾಡಿದರೆ ನಾವು ಏನಾರ ಬೈಲಿ ಬಿಡಲೆ ಕೆಲಸ ಆಗಬೇಕು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇವೆಲ್ಲ ಮೊದಲಿಂದ ನಮಗೆ ಈಗೆಲ್ಲ ಈ ಭಾಗಕ್ಕೆ ದೊಡ್ಡ ಶಕ್ತಿ ಕೊಟ್ಟಿರ್ತಕ್ಕಂಥ ಶಿವಣ್ಣರು. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿದ್ಯಾವೇಗೌಡ ಮಾತನಾಡಿ, ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹೋಬಳಿ ವ್ಯಾಪ್ತಿಯಲ್ಲಿ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ. ಜೊತೆಗೆ ಗೋವಿನಕೆರೆ ಗ್ರಾಮದಿಂದ ಓಬಳಾಪುರ ಗ್ರಾಮದವರೆಗಿನ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ನಯನಾ ಮಧು, ಅಣ್ಣೇಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ವಿಎನ್ ಮಂಜುನಾಥ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಓಬಳಾಪುರ ಬಸವರಾಜ್, ಉದ್ಯಮಿ ಅಣತಿ ಯೋಗೇಶ್, ಗುತ್ತಿಗೆದಾರ ಬಾಗೂರು ಮನುಕುಮಾರ್, ಮುಖಂಡರಾದ ಮರುವನಹಳ್ಳಿ ದೇವರಾಜ್, ವೈರಮುಡಿಗೌಡ, ತಮ್ಮಯ್ಯಣ್ಣ, ರಾಮು, ರಮೇಶ್, ಶಿವರಾರಾಜು, ನಂಜುಂಡೇಗೌಡ, ರಂಗಣ್ಣ, ಡೈರಿ ಮಾಲಿಂಗೇಗೌಡ, ಸುಧಾಕರ್, ವೆಂಕಟೇಶ್, ಬೋರೇಗೌಡ, ಹುಲಿಕೆರೆ ಸಂಪತ್ಕುಮಾರ್, ಕಾವೇರಿ ನೀರಾವರಿ ನಿಗಮದ ಸಹಾಯಕ ಇಂಜಿನಿಯರ್ಗಳಾದ ಪುನೀತ್, ವಿಜಯಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಡಿಸೆಂಬರ್ 23 ರಾಷ್ಟ್ರೀಯ ರೈತ ದಿನಾಚರಣೆ ಹಿನ್ನೆಲೆಯಲ್ಲಿ ತಾಲೂಕಿನ ರೈತರ ಜೀವನ ಮಟ್ಟ ಸುಧಾರಿಸಿ ಅವರು ಅಭಿವೃದ್ಧಿಯಾಗಿ ದೇಶಕ್ಕೆಲ್ಲ ಅನ್ನ ನೀಡಿ ಅವರ ಬದುಕು ಸುಭಿಕ್ಷವಾಗಲಿ ಎಂದು ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ರೈತ ಸಮುದಾಯಕ್ಕೆ ಶುಭಾಶಯ ಕೋರಿದರು.
ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲಿ ನಡೆದ ರೈತ ದಿನಾಚರಣೆ ವೇಳೆ ಪಟ್ಟಣದ ಜನತೆಗೆ G4 ನ್ಯೂಸ್ ಮೂಲಕ ಶುಭ ಕೋರಿದ ಅವರು, ರೈತರು ಸಂಕಷ್ಟ ಕಾಲದಲ್ಲಿದ್ದು ಅವರ ನೆರವಿಗೆ ನಮ್ಮನ್ನಾಳುವ ಸರ್ಕಾರಗಳು ನಿಲ್ಲಬೇಕು. ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ, ವೈಜ್ಞಾನಿಕ ಬೆಲೆಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸುವ ಕೆಲಸವಾಗಬೇಕು. ರೈತರು ದೇಶದ ಕಣ್ಣುಗಳಿದ್ದಂತೆ. ಇಡೀ ದೇಶಕ್ಕೆ ಅನ್ನ ನೀಡುವ ಅವರಿಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ರೈತರು ತಮ್ಮ ಬೆಳೆಗಳಿಗೆ ಬೆಲೆ ಸಿಗದೆ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಆತ್ಮಹತ್ಯೆಯ ಹಾದಿ ಹಿಡಿಯುತ್ತಿದ್ದು, ರೈತರು ಇಂತಹ ದೃಢ ನಿರ್ಧಾರ ಮಾಡದೆ ತಮ್ಮ ಪಾಲಿಗೆ ಸಿಕ್ಕಿದ್ದರಲ್ಲೇ ಖುಷಿ ಪಡುವ ಕೆಲಸವಾಗಬೇಕೆಂದು ಹೇಳಿದ ಅವರು ರೈತರ ದಿನಾಚರಣೆಯ ಶುಭ ಕೋರಿದರು. ಓಂ ಶಾಂತಿ. ಈ ದಿನ ರೈತ ದಿನಾಚರಣೆ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು. ಕೈ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರುವಾಗಲಿ. ರೈತರು ಕಂಡ ಕನಸು ನನಸಾಗಿ ಹೊಸ ದಿನಗಳು ಬರಲಿ ಅಂತ ರೈತರಿಗೆ ಶುಭಾಶಯನ ಕೋರ್ತೀನಿ. ಓಂ ಶಾಂತಿ. ರೈತ ಬಾಂಧವರೇ, ರೈತರು ನಮಗೆ ಎರಡು ಕಣ್ಣು ಇದ್ದ ಹಾಗೆ. ರೈತಿದ್ರೆ ನಾವು ಅನ್ನ ಊಟ ಮಾಡೋಕ್ಕೆ ಸಾಧ್ಯ, ಇಲ್ಲ ಮಣ್ಣು ತಿನ್ನಬೇಕಾಗುತ್ತೆ. ರೈತ ಬಾಂಧವರೇ, ನೀವು ಎಂದಿಗೂ ಆತ್ಮಹತ್ಯೆ ಮಾಡ್ಕೋಬೇಡಿ. ಪಾಲಿಗೆ ಬಂದು ಪಂಚಾಮೃತ ಅಂತ ತಿಳಿದು ಇರೋದನ್ನು ಊಟ ಮಾಡಿ. ಹೆಚ್ಚಾಗಿ ಆತ್ಮಹತ್ಯೆಯಿಂದ ಮಹಾಪಾಪ ಆಗುತ್ತೆ. ಅದು ಅದು ಸುತ್ತುತ್ತಾ ಇರುತ್ತೆ. 100 ವರ್ಷ ಆಗಲಿ, 50 ವರ್ಷ ಆಗಲಿ. ಅದರಿಂದ ರೈತರ ಬಾಂಧವರು ಆತ್ಮಹತ್ಯೆ ಮಾಡ್ಕೋಬೇಡ್ದು, ಮಹಾಪಾಪ. ಅದರಿಂದ ನೀವೆಲ್ಲರೂ ನೀವಿದ್ದರೆ ಈ ಜಗತ್ತು, ನೀವಿಲ್ಲದೆ ಹೋದರೆ ಜಗತ್ತಿಲ್ಲ. ಅದರಿಂದ ನೀವು ರೈತರಿಗೆ ಸರ್ಕಾರ ಏನೇ ತಪ್ಪು ಮಾಡಲಿ ಅವ್ರಿಗೆ ಕ್ಷಮೆಯಿಂದ ಇರಬೇಕು. ಅವ್ರಿಗೇನು ಸರ್ಕಾರ ತೊಂದರೆ ಕೊಡಬೇಡಿ. ಅವರಿಗೆ ಕ್ಷಮೆ ಅನ್ನೋದು ಯಾವಾಗಲೂ ಸದಾ ಇರಬೇಕಾಗಿ ಅಂತ ನಾವು ಸರ್ಕಾರದಲ್ಲೂ ಮನವಿ ಮಾಡ್ತೀವಿ. ರೈತರಿದ್ದರೆ ನಾವು, ರೈತರಿಲ್ದಿರ ಆಗಲ್ಲ. ಮನುಷ್ಯ ತನ್ನ ಆರೋಗ್ಯದ ಕಾಳಜಿ ವಹಿಸುವಂತೆ ತನ್ನ ಭೂಮಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ಹೊಂದಬೇಕು ಎಂದ ಶಾಸಕ ಬಾಲಕೃಷ್ಣ ಪಟ್ಟಣದಲ್ಲಿ ನಡೆದ ರಾಷ್ಟ್ರೀಯ ರೈತ ದಿನಾಚರಣೆಯಲ್ಲಿ ಹೇಳಿಕೆ. ಪ್ರಗತಿಪರ 8 ಮಂದಿ ಕೃಷಿಕರಿಗೆ ಪ್ರಶಸ್ತಿ. ತಾಲೂಕಿನ ಬಾಗಲು ಹೋಬಳಿಯ ಬಹುತೇಕ ಕೆರೆಗಳು ಏತ ನೀರಾವರಿ ಯೋಜನೆ ಅನುಷ್ಠಾನದಿಂದ ಭರ್ತಿ. ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಎಂ ಶಿವರ ಹಾಗೂ ಕೆಂಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25ಕ್ಕೂ ಹೆಚ್ಚು ಕೆರೆಗಳು ಭರ್ತಿ ಎಂದ ಶಾಸಕ ಬಾಲಕೃಷ್ಣ. ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ತಾಲೂಕಿನ ರೈತರಿಗೆ ಶುಭ ಕೋರಿದ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ರೈತರು ಆತ್ಮಹತ್ಯೆ ಹಾದಿ ಹಿಡಿಯದೆ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕೆಂದ ಲಕ್ಷ್ಮೀನಾರಾಯಣ್. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.